ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, PSTR, GPSTR ಮತ್ತು HSTR ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯದಲ್ಲಿ ಹಿಸ್ಟ್ರಿ ಅಂದರೆ ನಿಮಗೆ ಕರ್ನಾಟಕ ಇರ್ಬೋದು, ಮಿಡಿವಲ್ ಇರ್ಬೋದು, ಮಾಡರ್ನ್ ಇರ್ಬೋದು ಮತ್ತು ವರ್ಲ್ಡ್ ಹಿಸ್ಟ್ರಿ ಈ ಎಲ್ಲ ವಿಷಯಗಳನ್ನ ಕುರಿತು ನಾವು 8th, 9th, 10th ಕೆಲವು ಪ್ರಶ್ನೆಗಳಿಗೆ ಅನುಗುಣವಾಗಿ ಹಿಂದೆ ಏನೆಲ್ಲ ಪ್ರಶ್ನೆಗಳನ್ನು ನಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ವಿವಿಧ ವಿಷಯಗಳ ವಿಡಿಯೋಗಳು ಅವೈಲೇಬಲ್ ಇದೆ. ನೆಕ್ಸ್ಟು ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನಿಮಗೆ PSTR ಸಂಪೂರ್ಣ ಕೋರ್ಸ್ ಅವೈಲೇಬಲ್ ಇದೆ. ಇದನ್ನು ಸಹ ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ GPSTR ಮತ್ತು HSTR ಮ್ಯಾಥಮೆಟಿಕಲ್ ಸೈನ್ಸ್ ವಿಷಯಗಳನ್ನ ಸಹ ನೀವು ಇದ್ರ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ ಇಂದಿನ ವಿಷಯಗಳಿಗೆ ಅನುಗುಣವಾಗಿ ಏನೆಲ್ಲ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೋಡಿ, ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದವರು. ನೋಡಿ, ಇಲ್ಲಿ ನಿಮಗೆ ಬಂಗಾಳ ವಿಭಜನೆ ಆಗಿದ್ದು ಮತ್ತು ರದ್ದುಗೊಳಿಸಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗುತ್ತೆ. ಇಲ್ಲಿ ಲಾರ್ಡ್ ಮಿಂಟೋ ಇದೆ, ಹಾಗೆ ಲಿಟ್ಟನ್ ಇದೆ, ಹಾಗೆ ಆರ್ಡಿಂಜ್ ಇದೆ ಮತ್ತು ಇಲ್ಬರ್ಟ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇಲ್ಲಿ ನೀವು ಅವಸರ ಪಡದೆ ಲಾರ್ಡ್ ಅಂದರೆ ಬಂಗಾಳ ವಿಭಜನೆ, ಈ ಪಾರ್ಟೇಷನ್ ಆಫ್ ಬಂಗಾಳ ಅಂತಕ್ಕಂಥದ್ದು 1905ರಲ್ಲಿ ಆಗುತ್ತೆ. ಜುಲೈಯಲ್ಲಿ ಆದಂಥ ಘಟನೆಗೆ ಅನುಗುಣವಾಗಿ ಆವಾಗಿದ್ದಂತಹ ಒಬ್ಬ ವೈಸರಾಯ್ ಯಾರು ಅಂದರೆ ಈ ಲಾರ್ಡ್ ಕರ್ಜನ್ ಅಂತ ನಿಮಗೆ ಗೊತ್ತಿರಬೇಕು. ಯಾರು? ಲಾರ್ಡ್ ಕರ್ಜನ್. ನೋಡಿ, ಲಾರ್ಡ್ ಕರ್ಜನ್ ಕಾಲದಲ್ಲಿ 1904ರಿಂದ ಆದಂತಹ ಒಂದು VV ಆ್ಯಕ್ಟ್ ಇರ್ಬೋದು. ಹಾಗೆ ಅದೇ ವರ್ಷ 1904ರಲ್ಲಿ ಆದಂತಹ ಒಂದು ಪುರಾತತ್ವ ಇಲಾಖೆ ಇರ್ಬೋದು. VV ಆ್ಯಕ್ಟ್ 1902ರಿಂದ 4ರವರೆಗೆ ಬರುತ್ತೆ. ಪುರಾತತ್ವ ಇಲಾಖೆ ಇರ್ಬೋದು. ಬಂಗಾಳ ವಿಭಜನೆಗೆ ಸಂಬಂಧಿಸಿದಂಥ ವ್ಯಕ್ತಿ, ಆದರೆ ರದ್ದತಿಯಾಗಿತ್ತು. ಇದು ರದ್ದತಿಯಾಗೋದಕ್ಕೆ ಮುಖ್ಯ ಕಾರಣ 1911ರಲ್ಲಿ ಈ ಭಾರತಕ್ಕೆ 5ನೇ ಜಾರ್ಜ್ ಬರ್ತಾರೆ. ಯಾರು? ಬ್ರಿಟಿಷ್ ಕಿಂಗ್ 5ನೇ ಜಾರ್ಜ್ ಭಾರತಕ್ಕೆ ಬರ್ತಾನೆ. ಬ್ರಿಟಿಷ್ ಕಿಂಗ್ 5ನೇ ಜಾರ್ಜ್ ಭಾರತಕ್ಕೆ ಬಂದಿದ್ದರಿಂದ 4 ಈವೆಂಟ್ಸ್ಗಳಾಗುತ್ತೆ. 1911ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಮತ್ತು ಜನಗಣಮನ ಮತ್ತು ಈ ಬಂಗಾಳ ವಿಭಜನೆ ರದ್ದತಿ. ಹಾಗೆ ಅದ್ರ ಜೊತೆಗೆ ನಮಗೆ ಬಾಂಬೆಯಲ್ಲಿ ಒಂದು ಇಂಡಿಯನ್ ಗೇಟ್ವೇ ಆಫ್ ಇಂಡಿಯಾವನ್ನು ಏನು ಸ್ಥಾಪನೆ ಮಾಡಿ ಹೋಗ್ತಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಇದ್ದಂತಹ ಒಬ್ಬ ವೈಸರಾಯಿ ಯಾರು ಅಂದರೆ ಲಾರ್ಡ್ ಆರ್ಡಿಂಜ್. ಇದಕ್ಕೆ ರೈಟ್ ಆನ್ಸರ್. ಲಾರ್ಡ್ ಆರ್ಡಿಂಜ್ ಇದಕ್ಕೆ ರೈಟ್ ಆನ್ಸರ್. ಲಾರ್ಡ್ ಮಿಂಟೋ ಅಂದರೆ 1909ರ ಒಂದು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಗೊತ್ತಿದೆ. ಮಿಂಟೋ ಸೆಕೆಂಡ್ ಟೈಮಲ್ಲಿ ಇದು ಆಗಿತ್ತು. ಮಿಂಟೋ 2ನೇ ಮಿಂಟೋ ಟೈಮಲ್ಲಿ ಆಗಿತ್ತು. ನೋಡಿ, ಲಾರ್ಡ್ ಲಿಟ್ಟನ್ ಅಂದರೆ 1879ರಲ್ಲಿ ಆದಂಥ ಅಥವಾ 78ರಲ್ಲಿ ಆದಂತಹ ಒಂದು ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು ಇರ್ಬೋದು. ಹಾಗೆ ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಈ ಒಂದು ಆರ್ಮ್ಡ್ ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಆರ್ಮ್ಡ್ ಅಬಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಪತ್ರಿಕಾ ನಿಷೇಧ ಕಾಯ್ದೆ ಆಗಿದ್ದು ಲಿಟ್ಟನ್ ಕಾಲದಲ್ಲಿ. ಬಟ್ ಅದು ರದ್ದತಿಯಾಗಿದ್ದು ಲಾರ್ಡ್ ರಿಪ್ಪನ್ ಕಾಲದಲ್ಲಿ. ನೋಡಿ, ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಇಲ್ಬರ್ಟ್ 1883ರಲ್ಲಿ ಈ ಒಂದು ಬ್ರಿಟಿಷರಿಗೆ, ಯಾರಿಗೆ? ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ ಒಂದು ಸಮಾನ ಕಾನೂನನ್ನು ಜಾರಿಗೆ ತಂದಿದ್ದು ಈ ಒಂದು ಇಲ್ಬರ್ಟ್ ಮಸೂದೆ. ಭಾರತದಲ್ಲಿ ಯಾರೇ ತಪ್ಪು ಮಾಡಲಿ ಅದಕ್ಕೆ ಒಂದು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು, ಅದು ಆಂಗ್ಲೋ ಇಂಡಿಯನ್ಸ್ ಆಗಿರ್ಬೋದು ಆರ್ ಇಂಡಿಯನ್ಸ್ ಆಗಿರ್ಬೋದು, ಒಂದು ಇಲ್ಬರ್ಟ್ ಮಸೂದೆಯನ್ನು ಈ ಒಂದು ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು ತರ್ತಾರೆ. ಯಾರು ತರ್ತಾರೆ? ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು ತರ್ತಾರೆ. ಎಸ್, ಹಾಗಾದರೆ ಫಸ್ಟ್ ಪ್ರಶ್ನೆ ಇದೇ ರೀತಿಯಾಗಿ ಪ್ರಶ್ನೆ ಮುಂಬರುವ ಎಕ್ಸಾಮಿನೇಷನ್ಗಳಲ್ಲಿ ಈ ರಾಂಗ್ ಆಪ್ಷನ್ಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ನೆಕ್ಸ್ಟ್ ಅದಾದಮೇಲೆ ನಮಗೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಯಾವ ನಿಯತಕಾಲಿಕೆ ಅಂದರೆ ಯಾವ ಒಂದು ಪತ್ರಿಕೆಯನ್ನು ಬರೆದರು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಪ್ರಕಟಿಸಲಾಯಿತು ಅಂತ ಇಂಡಿಯಾ ಗೆಜೆಟ್, ನವಜೀವನ್, ಇಂಡಿಯನ್ ಒಪಿನಿಯನ್ ಮತ್ತು ಈ ಒಂದು ಆಫ್ರಿಕನೇರ್ ಅಂತಕ್ಕಂಥದ್ದು. ನೋಡಿ, ಗಾಂಧೀಜಿಯವರು 1893ರಿಂದ
1915ರವರೆಗೆ ಏನು ಗಾಂಧೀಜಿಯವರು ಸೌತ್ ಆಫ್ರಿಕಕ್ಕೆ ಹೋದರು. ಅಲ್ಲಿ ವಿಶೇಷವಾಗಿ ಖಾನ್ ಅಬ್ದುಲ್ಲಾ ಅಂತಕ್ಕಂಥ ಕಂಪನಿಯ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಘಟನೆಗಳು ಅಂತ. ಫಸ್ಟ್ ಇವರು 1903ರಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಮಾಡಿದರು. ಇದೇ ಈ ಇಂಡಿಯನ್ ಒಪಿನಿಯನ್ ಅಂತ ಇದರ ಪತ್ರಿಕೆ. ಯಾವುದು? ಇಂಡಿಯನ್ ಒಪಿನಿಯನ್. ಇದೊಂದು ಇಂಗ್ಲೀಷ್ ಜರ್ನಲನ್ನು ಸ್ಟಾರ್ಟ್ ಮಾಡಿದರು, ಇಂಡಿಯನ್ ಒಪಿನಿಯನ್. ನೆಕ್ಸ್ಟ್ ಅದಾದಮೇಲೆ ಇವರು ಆಫ್ರಿಕಾದಲ್ಲಿ 1904ರಲ್ಲಿ ಈ ಪೊಯೆನಿಕ್ ಸೆಟಲ್ಮೆಂಟ್ ಅಂತಕ್ಕಂಥ ಒಂದು ಆಶ್ರಮವನ್ನು ಸ್ಟಾರ್ಟ್ ಮಾಡಿದರು, ಪೊಯೆನಿಕ್ ಸೆಟಲ್ಮೆಂಟ್. ನೆಕ್ಸ್ಟ್ ಅದಾದಮೇಲೆ ಇವರು ಆಫ್ರಿಕಾದಲ್ಲಿ 1910ರಲ್ಲಿ ಈ ಲಿಯೋ ಟಾಲ್ಸ್ಟಾಯ್ ಫಾರ್ಮನ್ನು ಸಹ ಸ್ಟಾರ್ಟ್ ಮಾಡಿದರು, ಆಶ್ರಮವನ್ನು. ಇದು ನಿಮಗೆ ಗೊತ್ತಿರಬೇಕು. ಈಗಾಗಲೇ ಜುಲು ಕಾಳಗನೂ ಸಹ ನಡೆದಿತ್ತು ಅಂತ. ಅದೇ ರೀತಿಯಾಗಿ 1912ರಲ್ಲಿ ಒಂದು ಬಾರಿ ಇವರು ಈ ಆಫ್ರಿಕಾಕ್ಕೆ ಲಂಡನ್ನಿಂದ ಹೋಗುವಂಥ ಸಂದರ್ಭದಲ್ಲಿ ಈ ಗುಜರಾತಿ ಭಾಷೆಯಲ್ಲಿ ಈ ಹಿಂದ್ ಸ್ವರಾಜ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಸಹ ಬರೆದರು, ಹಿಂದ್ ಸ್ವರಾಜ್. ಹಾಗಾದ್ರೆ ನಮಗೆ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥದ್ದು ಇವರು ಹೋಗಿ ಬರೆದಂಥ ಒಂದು ಜರ್ನಲ್ ಅಥವಾ ನಿಯತಕಾಲಿಕೆ, ಅದು ಸೌತ್ ಆಫ್ರಿಕಾದಲ್ಲಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ 1919ರಲ್ಲಿ ನವಜೀವನವನ್ನು ಬರೆದರು. ಹಾಗೆ ಇವರ ಒಂದು ಯಂಗ್ ಇಂಡಿಯಾ ಏನಿದೆ, ಈ ಯಂಗ್ ಇಂಡಿಯಾ ನ್ಯೂಸ್ ಪೇಪರ್ 1919ರಿಂದ 1931ರವರೆಗೆ ಇತ್ತು. ಇದೇ ನ್ಯೂಸ್ ಪೇಪರ್ ಹೆಸರು ಚೇಂಜ್ ಆಗಿ ಏನಾಯಿತು, 1933ರಲ್ಲಿ ಈ ಒಂದು ಹರಿಜನ ಪತ್ರಿಕೆ ಏನಾಯಿತು, ಹರಿಜನ ಪತ್ರಿಕೆ ಆಯಿತು. ನೋಡಿ, ಯಂಗ್ ಇಂಡಿಯಾ ಆದಮೇಲೆ ಹರಿಜನ ಪತ್ರಿಕೆ ಹೇಗಾಯಿತು ಅಂತ. ಇವರ ಒಂದು ಸರ್ವೋದಯ ಇರ್ಬೋದು, ನವಜೀವನ ಇರ್ಬೋದು, ಹಾಗೆ ಈಗ ಇಂಡಿಯನ್ ಒಪಿನಿಯನ್ ಇರ್ಬೋದು, ಯಂಗ್ ಇಂಡಿಯಾ ಇರ್ಬೋದು, ಹರಿಜನ ಇರ್ಬೋದು, ಹಿಂದ್ ಸ್ವರಾಜ್ ಇವರ ಕೃತಿ ಇರ್ಬೋದು, ಹಾಗೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಇವರ ಒಂದು ಆತ್ಮಚರಿತ್ರೆ, ಆಟೋಬಯೋಗ್ರಫಿ. ಅಂದರೆ ನನ್ನ ಸತ್ಯ ಅನ್ವೇಷಣೆಗಳು ಅಂತ ಏನಿದೆ ಅದ್ರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು. ಎಸ್, ಹಾಗಾದರೆ ಗಾಂಧೀಜಿಯವರನ್ನು ಕುರಿತು ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಪತ್ರಿಕೆಗಳಿಗೆ ಅನುಗುಣವಾಗಿ. ನೆಕ್ಸ್ಟ್, ಯಾವ ಭೂಭಾಗ ಈ ಒಂದು ಫರ್ಟೈಲ್ ಕ್ರಿಸೆಂಟ್ ಅಂತ, ಫರ್ಟೈಲ್ ಕ್ರಿಸೆಂಟ್ ಎಂಬ ಪ್ರಸಿದ್ಧವಾಗಿದೆ? ಈಜಿಪ್ಟ್, ಮೆಸೊಪೊಟೇಮಿಯಾ, ಚೈನಾ ಮತ್ತು ಗ್ರೀಕ್. ಸುಮಾರು ನಾವು 7 ನಾಗರಿಕತೆಗಳು, ಯಾವುದು ಈ ನಾಗರಿಕತೆಗಳ ಬಗ್ಗೆ ಚೆನ್ನಾಗಿ ಓದಬೇಕು. ಹೈಸ್ಕೂಲ್ ಟೀಚರ್ಗೆ ಓದ್ತಕ್ಕಂಥವ್ರು ಅಥವಾ ಪ್ರೈಮರಿಗೆ ಓದ್ತಕ್ಕಂಥವ್ರು. ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಗ್ರೀಸ್ ಮತ್ತು ರೋಮ್, ಮತ್ತು ನಿಮಗೆ ಈ ಒಂದು ಸಿಂಧು ಸಿವಿಲೈಜೇಷನ್ ಬಗ್ಗೆ ಏನೆಲ್ಲ ಕ್ವಶನ್ಸ್ಗಳು ಬರ್ಬೋದು. ಹಾಗೆ ಅರೇಬಿಯನ್ ಸಿವಿಲೈಜೇಷನ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ನೋಡಿ, ಇಲ್ಲಿ ಫರ್ಟೈಲ್ ಕ್ರಿಸಿಸ್ ಅಂದರೆ ಈ ಒಂದು ಅರ್ಧಚಂದ್ರಾಕೃತಿ, ಕನ್ನಡದಲ್ಲಿ ಅರ್ಧಚಂದ್ರಾಕೃತಿಯ ಆಕಾರದಲ್ಲಿರ್ತಕ್ಕಂಥ ಒಂದು ಫಲವತ್ತಾದ ಭೂಪ್ರದೇಶ. ಈ ಭೂಪ್ರದೇಶ ಎಲ್ಲಿ ಬರುತ್ತೆ? ಈ ಒಂದು ಮೆಸೊಪೊಟೇಮಿಯಾ ಅಂತಕ್ಕಂಥ ಸಿವಿಲೈಜೇಷನ್ ಏನಿದೆ, ಇಂದಿನ ಇರಾಕ್ ಅಂತಕ್ಕಂಥದ್ದು ಮೆಸೊಪೊಟೇಮಿಯಾ. ಇದು ನಿಮಗೆ ಗೊತ್ತಿದೆ, ಯೂಫ್ರಟೀಸ್ ಮತ್ತು ಟೈಗ್ರೀಸ್. ಯಾವುದು? ಯೂಫ್ರಟೀಸ್ ಮತ್ತು ಟೈಗ್ರೀಸ್ ನದಿ ಬಯಲಲ್ಲಿ ಬಂದಿರತಕ್ಕಂಥದ್ದು ಈ ಮೆಸೊಪೊಟೇಮಿಯಾ ಸಿವಿಲೈಜೇಷನ್. ಈ ಮೆಸೊಪೊಟೇಮಿಯಾ ಸಿವಿಲೈಜೇಷನ್ಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳು ಎಲ್ಲಿ ಬರುತ್ತೆ, ಅಥವಾ ಈ ಒಂದು ಫರ್ಟೈಲ್ ಕ್ರಿಸೆಂಟ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ ಮೆಸೊಪೊಟೇಮಿಯಾ. ಈ ಒಂದು ನೈಲ್ ನದಿ ತೀರದಲ್ಲಿರ್ತಕ್ಕಂಥದ್ದು ಈಜಿಪ್ಟ್ ಸಿವಿಲೈಜೇಷನ್. ಹೀಗೆ ಎಲ್ಲ ಸಿವಿಲೈಜೇಷನ್ಗಳು ಉದಯ ಆಗೋದಕ್ಕೆ ನದಿ ಮುಖಜ ಭೂಮಿ ಅಥವಾ ದೋಹಾ ಪ್ರದೇಶ, ಫಲವತ್ತಾದ ಭೂಮಿ ಮುಖ್ಯವಾದಂಥ ಕಾರಣ. ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಇರ್ತಕ್ಕಂಥ ಪದಗಳನ್ನೇ ಇಲ್ಲಿ ಕೇಳ್ತಾ ಹೋಗಿದ್ದಾನೆ ಮೆಸೊಪೊಟೇಮಿಯಾ. ನೀವು ಟೆಕ್ಸ್ಟ್ ಬುಕ್ಸ್ ಜೊತೆಗೆ ಫಸ್ಟ್ PUC ಓದ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವುದು ಫಸ್ಟ್ PUC DSCRT ಬುಕ್ಸ್ಗಳನ್ನು ಓದಿ. ನೆಕ್ಸ್ಟ್, ಪ್ರಾಚೀನ ಚೀನಾ ನಾಗರಿಕತೆಯಲ್ಲಿ ಈ ಕೆಳಗಿನ ಯಾವ ಪದ್ಧತಿ, ವಾಟ್ ಈಸ್ ದ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂತ ಕೇಳಿದ್ದೇನೆ. ಯಾವ ಒಂದು ಸಿವಿಲೈಜೇಷನ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನಲ್ಲಿ ಇತ್ತು ಅಂತ. ನೋಡಿ, ನಿಮಗೆ ಈ ಸುಪೀರಿಯರ್ ನಿರಂಕುಶ ಸರ್ವಾಧಿಕಾರಿಗಳ ಆಡಳಿತಕ್ಕೆ ಸಂಬಂಧಿಸಿದಂತೆ ನಮಗೆ ಫ್ರಾನ್ಸ್ ಮಹಾಕ್ರಾಂತಿ ಆಗೋದಕ್ಕೆ ಇದೇ ಕಾರಣ. ಮತ್ತು ಈ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ನಿರಂಕುಶ ಪ್ರಭುತ್ವ ಇತ್ತು. ನಿಮಗೆ ಬಂಡವಾಳಶಾಹಿ ಅಂದರೆ USA ದೇಶದ ದೊಡ್ಡಣ್ಣ, ವಿಶ್ವದ ಅಂತ ಕರಿತೀವಿ. ರಾಜ್ಯ ಸಮಾಜವಾದಿ ಅಂದರೆ ಈ ಚೀನಾ ನಾಗರಿಕತೆಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು.
ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಐಡಿಯಾ ಇರಬೇಕು. ಇದು ಜನರಲ್ ಆಗೂ ಸಹ ನೀವು ಇದನ್ನು ಈ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು, ರಾಜ್ಯ ಸಮಾಜವಾದಕ್ಕೆ ಸಂಬಂಧಿಸಿದಂಥ ಅಂಶಗಳು. ನೆಕ್ಸ್ಟು ಅದಾದಮೇಲೆ ಈ ಒಂದು ಜೆರುರಾಟ್ಸ್ ಅಂತಕ್ಕಂಥದ್ದು, ಜಿಗುರಾಟ್ಸ್ ಅಂತಕ್ಕಂಥದ್ದು ಏನಿದೆ, ಈ ಒಂದು ಜಿಗುರಾಟ್ಸ್ ಅಂತಕ್ಕಂಥ ಪದ ಏನಿದೆ, ಸುಮೇರಿಯನ್ ದೇವಾಲಯ ಮತ್ತು ಈಜಿಪ್ಟ್ ಲಿಪಿ ಮತ್ತು ಬ್ಯಾಬಿಲೋನಿಯಾ ಕೃತಿಗಳು ಮತ್ತು ಚೀನಾ ಗೋಪುರಗಳು ಅಂತ ಇದೆ. ಎಲ್ಲ ಸಿವಿಲೈಸೇಷನ್, ಅದು ವರ್ಲ್ಡ್ ಹಿಸ್ಟ್ರಿ ಸಿವಿಲೈಸೇಷನ್ ಅಂತ ಕೇಳಿದ್ದಾರೆ. ನಿಮ್ಗೆ ಇಂಗ್ಲೀಷಲ್ಲಿ ಕ್ವೆಶನ್ಸ್ಗಳನ್ನ ನೋಡ್ಕೋಬೋದು. ಈ ಒಂದು ಜಿಗುರಾಟ್ಸ್ ಎಂದರೇನು ನೋಡಿ, ಇದೊಂದು ದೇವಾಲಯ, ಟೆಂಪಲ್ ಅಂತಕ್ಕಂಥದ್ದು ಗೊತ್ತಿರಬೇಕು, ದೇವಾಲಯ. ಈ ಸುಮೇರಿಯನ್ ಅಂದರೆ ಈ ಮೆಸೊಪೊಟೋಮಿಯನ್ ನಾಗರಿಕತೆಯ ಒಂದು ಭಾಗಗಳಲ್ಲಿ ಬರ್ತಕ್ಕಂಥ ಸುಮೇರಿಯನ್ ಪ್ರಾಥಮಿಕ ಹಂತಗಳೇನಿದೆ, ಈ ಸುಮೇರಿಯನ್ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಹೆಸರನ್ನು ಕರಿತಾ ಇದ್ರು, ಏನಂದರೆ ಜಿಗುರಾಟ್ಸ್ ಅಂತಕ್ಕಂಥದ್ದು ಕರಿತಾ ಇದ್ವಿ. ಇವು ಸುಮೇರಿಯನ್ ನಾಗರಿಕತೆಯಲ್ಲಿ ಬರ್ತಕ್ಕಂಥ ದೇವಾಲಯಗಳು, ಟೆಂಪಲ್ ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ನಿಮಗೆ ಈಜಿಪ್ಟ್ ಮತ್ತು ಇದರಲ್ಲೆಲ್ಲ ಮಮ್ಮಿ ಈ ರೀತಿಯಾದಂತಹ ಕಟ್ಟಡಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅವುಗಳನ್ನ ಕರಿತಾ ಇದ್ವಿ. ಅದೇ ರೀತಿಯಾಗಿ ಈಗ ಜಿಗುರಾಟ್ಸ್ ಬಗ್ಗೆನೂ ನಿಮಗೆ ಐಡಿಯಾ ಇರಬೇಕು, ಪ್ರಶ್ನೆ ಬರ್ಬೋದು. ನೆಕ್ಸ್ಟು ಈ ಕ್ರಿಶ್ಚಿಯಾನಿಟಿಯಲ್ಲಿ ಬರ್ತಕ್ಕಂಥ ಒಂದು ಕ್ರುಸೆಡ್ಸ್ ಅಂತಕ್ಕಂಥದ್ದು, ಇದು ಏನು ಅಂತಕ್ಕಂಥದ್ದು ನೋಡಿ. ಕ್ರುಸೆಡ್ಸ್ ಅಂದರೆ ಒಂದು ವಾರ್ ಅಂತಕ್ಕಂಥದ್ದು, ಇದೊಂದು ರಿಲಿಜಿಯಸ್ ವಾರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಕ್ರುಸೆಡ್ಸ್ ಅಂದರೆ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಅಥವಾ ಈ ಮುಸ್ಲಿಂ ಧರ್ಮಕ್ಕೆ ಹೋದಂತಹ ಒಂದು ಭೂಪ್ರದೇಶಗಳೇನಿದೆ, ಈ ಪ್ರದೇಶಗಳನ್ನು ಮತ್ತೆ ಈ ಕ್ರಿಶ್ಚಿಯನ್ ಧರ್ಮೀಯರು ಪಡೆಯೋದಕ್ಕೆ ಮುಸ್ಲಿಂ ಅಥವಾ ಈ ಒಂದು ಅರಬ್ ಅಂಶಗಳ ಮೇಲೆ ಮುಸ್ಲಿಂ ಧರ್ಮೀಯರ ಮೇಲೆ ನಡೆಸ್ತಕ್ಕಂಥ ಒಂದು ಧಾರ್ಮಿಕ ಯುದ್ಧಗಳು, ಕ್ರಿಶ್ಚಿಯನ್ನ ನಡೆಸ್ತಕ್ಕಂಥ ಒಂದು ಧಾರ್ಮಿಕ ಯುದ್ಧಗಳೇನಿದೆ, ಈ ಒಂದು ಕ್ರುಸೆಡ್ಸ್ ಅಂತ ಕರಿತೀವಿ. ಅಂದರೆ ಲ್ಯಾಂಡಿಗೋಸ್ಕರ, ಭೂಭಾಗಗಳನ್ನು ಪಡೆಯೋದಕ್ಕೆ, ಅವರು ಆಕ್ರಮಣ ಮಾಡಿದರೆ ಅಂಥ ಪ್ರದೇಶಗಳನ್ನು ಪಡೆಯೋದಕ್ಕೆ ಅಥವಾ ಧಾರ್ಮಿಕವಾದಂಥ ಪ್ರದೇಶಗಳನ್ನು ಮೇಜರಾಗಿ ಪಡೆಯೋದಕ್ಕೆ ಈ ಕ್ರುಸೆಡ್ಸ್ ಅಂತ ವಾರು ಕ್ರಿಶ್ಚಿಯಾನಿಟಿಯಲ್ಲಿ ಮಾಡ್ತಾಯಿದ್ರು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಧರ್ಮ ಪ್ರಚಾರ ಚಳವಳಿ ಮತ್ತು ಪ್ರಗತಿಪರ ಚಳವಳಿಗಳ ಬಗ್ಗೆಯೂ ನಿಮಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಪಾರ್ಥೆನನ್ ದೇವಾಲಯ ಎಲ್ಲಿದೆ? ಇಟಲಿ, ಗ್ರೀಸ್ ಮತ್ತು ಮೆಸಿಡೋನಿಯಾ ಮತ್ತು ಇಡೆನ್ ಅಂತ ಇದೆ. ನೋಡಿ, ಈಗ ಈ ಪಾರ್ಥೆನನ್ ಟೆಂಪಲ್ಗಳು ಎಲ್ಲಿದೆ ಅಂದರೆ ಗ್ರೀಸಲ್ಲಿದೆ. ಗ್ರೀಕ್ ಸಿವಿಲೈಸೇಷನ್ ಬಗ್ಗೆ ಓದಿರ್ತೀರ. ಗ್ರೀಕ್ ಅಥವಾ ಅಥೆನ್ಸ್ ಅಂತಕ್ಕಂಥ ಪದಗಳು ನಿಮಗೆ ಇಂಟ್ರಡ್ಯೂಸ್ ಇರಬೇಕು. ಆ ಪದಗಳ ಪರಿಚಯನೂ ಸಹ ನಿಮಗೆ ಚೆನ್ನಾಗಿರಬೇಕು. ನೋಡಿ, ಈ ರೀತಿಯ ಅಂಶಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಫ್ರಾನ್ಸ್ ಯಾವ ರಾಜನು ಮಹಾ ಸಾಮ್ರಾಟ್ ಎಂದು ಪ್ರಸಿದ್ಧಿಯಾಗಿದೆ? ನೋಡಿ, 1789ರಲ್ಲಿ ಈ ಒಂದು ನಮಗೆ ಫ್ರಾನ್ಸ್ ಮಹಾಕ್ರಾಂತಿ, ಯಾವುದು ಮಹಾಕ್ರಾಂತಿ ನಡೀತು. ಫ್ರಾನ್ಸ್ ರೆವಲ್ಯೂಷನ್ ನಡೀತು. ಲೂಯಿ ಕೊಟ್ಟಿದ್ದಾನೆ ನಮಗಿಲ್ಲಿ. ಈಗ ವಿಶೇಷವಾಗಿ 13ನೇ ಲೂಯಿ, ಹಾಗೆ 5ನೇ ಲೂಯಿ, ಹಾಗೆ 14ನೇ ಲೂಯಿ, ಹಾಗೆ 8ನೇ ಲೂಯಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದೆ. ನಮಗೆ ಈ ಫ್ರಾನ್ಸ್ ಮಹಾಕ್ರಾಂತಿ ಆಗೋದಕ್ಕೆ ಕಾರಣ ಏನು ಅಂದರೆ ನಿರಂಕುಶ ಪ್ರಭುತ್ವ. ಯಾವುದು? ನಿರಂಕುಶ ಪ್ರಭುತ್ವ. ಅಥವಾ ಈ ಲೂಯಿಗಳು ವಂಶ ಪಾರಂಪರ್ಯವಾಗಿ ಬಂದಂಥ ಅಧಿಕಾರ ನಮ್ಮದೇ, ನಾವೇ ದೇಶದ ರಾಜರು, ಐ ಎಮ್ ಎ ಸ್ಟೇಟ್ ಅಂತಕ್ಕಂಥ ಪದಗಳನ್ನು ಸಹ ಇವರು ಬಳಸಿದ್ದಾರೆ. ಐ ಎಮ್ ಎ ಸ್ಟೇಟ್ ಅನ್ನೋ ಪದಗಳನ್ನು ಬಳಸಿದ್ದಾರೆ. ನೋಡಿ, ಇಲ್ಲಿ 14ನೇ ಲೂಯಿ ಈ ಕ್ರಾಂತಿಗೆ ಮುಖ್ಯವಾದಂಥ ಅಡಿಪಾಯ ಆಗ್ತವನು. ಹಾಗೆ 15ನೇ ಲೂಯಿ ಏನು ಹೇಳ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ 16ನೇ ಲೂಯಿ ಕಾಲದಲ್ಲಿ ನಮಗೆ 1789ರಲ್ಲಿ ಫ್ರಾನ್ಸ್ ರೆವಲ್ಯೂಷನ್ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಈ 14ನೇ ಲೂಯಿ ಏನಿದ್ದಾನೆ, ಇವನೇ ಹೇಳಿದಂಥದ್ದು ಏನು ಅಂದರೆ ಐ ಆಮ್ ದ ಸ್ಟೇಟ್ ಅಂತ ಹೇಳಿದವನು ಇವನೇ. ನಾನೇ ರಾಜ್ಯ ಅಂತ ಕರ್ಕೊಂಡವನೇನೆ ಇವನು. ಆದರೆ 14ನೇ ಲೂಯಿ ಹೇಳ್ತಾನೆ ನನ್ನ ನಂತರ ಪ್ರಳಯ ಅಥವಾ ನನ್ನ ನಂತರ ಅವನತಿ ಅಂತ ಹೇಳಿದವನು ಯಾರು ಅಂದರೆ 15ನೇ ಲೂಯಿ. ಹಾಗಾದರೆ 16ನೇ ಲೂಯಿ ಕಾಲದಲ್ಲಾದಂಥದ್ದೇ ಫ್ರಾನ್ಸ್ ರೆವಲ್ಯೂಷನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾವುದು? ಫ್ರಾನ್ಸ್ ರೆವಲ್ಯೂಷನ್ ಅಂತಕ್ಕಂಥದ್ದು ಗೊತ್ತಿರಬೇಕು.
ಈ ಫ್ರಾನ್ಸ್ನ ಯಾವ ರಾಜ ಮಹಾರಾಜ ಐ ಆಮ್ ಸಾಮ್ರಾಟ್ ಅಂತ ಹೇಳ್ದ ಅಂದರೆ 14ನೇ ಲೂಯಿ ಅಂತ ಗೊತ್ತಿರಬೇಕು. ಯಾರು? 14ನೇ ಲೂಯಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಪೋಲಿಯನ್ ಬೋನಪಾರ್ಟಿ ಹೇಗೆ ಸತ್ತ ಅಥವಾ ಸೆಂಟ್ ಹೆಲೆನಾ ದ್ವೀಪದಲ್ಲಿ ಅವನು ಸತ್ತಿದ್ದು. 1804ರಲ್ಲಿ ಅವನು ಫ್ರಾನ್ಸಿನ ಒಂದು ಅಧಿಕಾರಕ್ಕೆ ಬಂದಿದ್ದು. 1821ರಲ್ಲಿ ನೆಪೋಲಿಯನ್ ಬೋನಪಾರ್ಟಿ ಸೆಂಟ್ ಹೆಲೆನಾ ದ್ವೀಪದಲ್ಲಿ ಮರಣ ಹೊಂದಿದ್ದು. ಇವೆಲ್ಲ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಮಾಹಿತಿ ಐಡಿಯಾ ಇರಬೇಕು. ಹಾಗಾದರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ವರ್ಲ್ಡ್ ಹಿಸ್ಟ್ರಿಯಲ್ಲಿ. ನೆಕ್ಸ್ಟ್, ಸ್ವಿಟ್ಜರ್ಲ್ಯಾಂಡಿನ ಸುಧಾರಣಾ ಚಳವಳಿ ರಿಫಾರ್ಮ್ ಮೂಮೆಂಟ್ಸ್ ಅಂತ ಏನು ಕರಿತೀವಿ. ಸ್ವಿಟ್ಜರ್ಲ್ಯಾಂಡಿನಲ್ಲಿ ರಿಫಾರ್ಮ್ ಮೂಮೆಂಟ್ಸ್ ಆದಂಥ ಸಂದರ್ಭದಲ್ಲಿ ಯಾರು ಮುಂದಾಳತ್ವವನ್ನು ವಹಿಸಿದ್ದರು ಅಂತ. ಜಾನ್ ಕ್ವಾಲಿನ್ ಇದೆ, ಮಾರ್ಟಿನ್ ಲೂಥರ್ ಇದೆ, ಹಾಗೆ ಇಗ್ನಿಟಿಯಸ್ ಲೂಯಸ್ ಇದೆ, ಹಾಗೆ ಉಲ್ಜಿಚ್ ಸ್ವಿಂಗ್ಲಿ ಇದೆ ಅಂತಕ್ಕಂಥದ್ದು. ನೋಡಿ, ಈ ಉಲ್ಜಿಚ್ ಸ್ವಿಂಗ್ಲಿ ಏನಿದ್ದಾರೆ ಇವ್ರಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಮಗೆ ಗೊತ್ತಿರಬೇಕು. ನೋಡಿ, ಮಾಡರ್ನ್ ಸ್ವಿಟ್ಜರ್ಲ್ಯಾಂಡಿಗೆ ಸಂಬಂಧಿಸಿದಂಥ ಘಟನೆಗಳು ಅಂದರೆ 16ನೇ ಶತಮಾನದಲ್ಲಿ 1519ರ ಸಂದರ್ಭದಲ್ಲಿ ಈ ಒಂದು 16ನೇ ಶತಮಾನದಲ್ಲಾದಂಥ ಘಟನೆಗಳೇನಿದೆ ಇಲ್ಲಿ ನಾವು ಇದನ್ನು ಡಿಸ್ಕಷನ್ ಮಾಡ್ಬೋದು. ಹಾಗಾದರೆ ನಮಗೆ ಈ ಸ್ವಿಟ್ಜರ್ಲ್ಯಾಂಡ್ ಸುಧಾರಣಾ ಚಳವಳಿ ಮಹಾ ಅಂಶಗಳೇನಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಯಿತು. ಇದ್ರ ಬಗ್ಗೆ ನಮಗೆ ಮಾಹಿತಿನೂ ಸಹ ಬೇಕಾಗುತ್ತೆ. ಹಾಗಾದರೆ 9ನೇ ಪ್ರಶ್ನೆಗೆ ಉಲ್ಜಿಟ್ ಸ್ವಿಂಗ್ಲಿ ಅಂತಕ್ಕಂಥವ್ರು ಏನಿದ್ದಾರೆ ಇವರು ನಮಗೆ ವಿಶೇಷವಾಗಿ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಅದಾದಮೇಲೆ ನಮಗೆ ಜಗತ್ತನ್ನೇ ಹಡಗಿನ ಮೂಲಕ ಸುತ್ತಿ ಸಫಲನಾದ ವ್ಯಕ್ತಿ ಯಾರು? ನೋಡಿ, ಜಗತ್ತನ್ನೇ ಸುತ್ತಿ ಸಫಲನಾದ ವ್ಯಕ್ತಿ ಯಾರು ಅಂತ ಇಲ್ಲಿ ಕ್ವಶನ್ಸ್ ಇದೆ. ಪೋರ್ಚುಗೀಸಿನಲ್ಲಿ ಎನ್ರಿ ಅಂತಕ್ಕಂಥವನು, ದ ಕಿಂಗ್ ಆಫ್ ನ್ಯಾವಿಗೇಟರ್ ಅಂತಕ್ಕಂಥ ಎನ್ರಿ ಏನು ಮಾಡ್ದ, ಈ ನೌಕಾ ತರಬೇತಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರಿಂದ ಈ ಪ್ರವಾಹಗಳು ಹೆಚ್ಚಾದವು, ಪ್ರವಾಸಗಳು ಅಂತಕ್ಕಂಥದ್ದು. ವಾಸ್ಕೋಡಿ ಗಾಮ 1498 ಈ ಒಂದು ಮೇ 17ನೇ ತಾರೀಕು ಈ ಕೇರಳದ ಕಲ್ಲಿಕೋಟೆಯ ಕಾಪು ಕಾಡು ಅಂತಕ್ಕಂಥ ಪ್ಲೇಸಿಗೆ ಬರ್ತಾನೆ. ಇವನು ಸಾಂಬಾರು ಪದಾರ್ಥಗಳಿಂದ ಮೋಟಿವೇಟ್ ಆಗಿ ಬಂದಂಥವನು ಇವನು ಅಂತಕ್ಕಂಥದ್ದು. ನೆಕ್ಸ್ಟ್, ಹಾಗಾದರೆ ಬಾರ್ತಿಲೋಮಿ ಡಯಾಸ್ ಅಂತಕ್ಕಂಥವನು ದಕ್ಷಿಣ ಆಫ್ರಿಕಾದ ತುಟ್ಟ ತುದಿಯನ್ನು ತಲುಪ್ತಾನೆ. ಕೇಫ್ ಆಫ್ ಗುಡ್ ಓಪನ್ ಅಂತಕ್ಕಂಥದ್ದು ಇವನು ತಲುಪಿದ್ರ ಬಗ್ಗೆನೂ ನಮಗೆ ಮಾಹಿತಿ ಬೇಕು. 1487ರಲ್ಲಿ ಈ ಬಾರ್ತಿಲೋಜಿ ಡಯಾಮ್ ಅಂತಕ್ಕಂಥವನು ದಕ್ಷಿಣ ಆಫ್ರಿಕಾದ ಬಾರ್ತಿಲೋಮಿ ಡಯಾಸ್ ಅಂತಕ್ಕಂಥವನು ದಕ್ಷಿಣ ಆಫ್ರಿಕಾದ ಈ ಒಂದು ಕೇಫ್ ಆಫ್ ಗುಡ್ ಓಫ್ ಅಂತಕ್ಕಂತಹ ಒಂದು ಪ್ಲೇಸ್ ಏನಿದೆ ತುಟ್ಟ ತುದಿ ಇದನ್ನು ತಲುಪಿ ಹೋದ. ಕೇಫ್ ಆಫ್ ಗುಡ್ ಓಪನ್ನು ತಲುಪಿ ಹೋದ. ಇದೇ ಭಾರತ ಅಂತೇಳಿ ವಾಪಸ್ ಹೋಗ್ಬಿಟ್ಟ, ಆದರೆ ಅದಲ್ಲ. ಹಾಗಾದರೆ ಅಮೇರಿಕವನ್ನು ಕೊಲಂಬಸ್ ಅಂತಕ್ಕಂಥವನು 1492ರಲ್ಲಿ ಅನ್ವೇಷಣೆ ಮಾಡ್ದ. ಅನ್ವೇಷಣೆ ಮಾಡ್ದ. ಆದರೆ ಫರ್ಡಿನಾಂಡ್ ಮೆಗಲಾನ್ ಸುಮಾರು ಜನ ಅನುಯಾಯಿಗಳೊಂದಿಗೆ ಇವನು ಸ್ಪೈನ್ ಮತ್ತು ಪೋರ್ಚುಗಲ್ನ ಧೀರನಾದಂತಹ ಇವನು ಯಾರು? ಮೆಗಲಾನ್. 1519ರಿಂದ 1522ರವರೆಗೆ ಪರ್ಯಟನೆಯನ್ನು ಸುಮಾರು ಜನ ಸಹಪಾಠಿಗಳೊಂದಿಗೆ ಹೋಗ್ತಾನೆ. ಆದರೆ ಭೂಮಿ ದುಂಡಾಗಿದೆ, ಇದನ್ನು ಪರ್ಯಟನೆ ಮಾಡುವಂಥ ಸಂದರ್ಭದಲ್ಲಿ 1921ರಲ್ಲಿ ಈ ಒಂದು ಫಿಲಿಪೈನ್ಸ್ ದ್ವೀಪ ಏನಿದೆ ಈ ಫಿಲಿಪೈನ್ಸ್ ದ್ವೀಪದಲ್ಲಿ ಇವನು ಮರಣ ಹೊಂತಾನೆ. ಉಳಿದಂತಹ ಇವನ 18 ಜನ ಅನುಯಾಯಿಗಳೇನಿರ್ತಾರೆ ಇವರು ಕೊನೆಗೆ ಮತ್ತೆ ಪೋರ್ಚುಗಲನ್ನು ತಲುಪಿ ಭೂಮಿ ದುಂಡಾಗಿದೆ ಹಾಗೂ ಮೆಗಲಾನನ ಕೀರ್ತಿಯನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವನೇ ಫರ್ಡಿನಾಂಡ್ ಮೆಗಲಾನ್. ಹಾಗೆ ಈ ಸ್ಪೇನ್ ಮತ್ತು ಪೋರ್ಚುಗಲ್ ಎರಡೂ ದೇಶಗಳ ಒಟ್ಟಿಗೆ ಸೇರಿಕೊಂಡು ಬಂದಂತಹ ವ್ಯಕ್ತಿ ಅಂತ ಗೊತ್ತಿರಬೇಕು. ಆದರೆ ಫಿಲಿಪೈನ್ಸ್ ದ್ವೀಪದ ಬಳಿ ಈ ಏನು ಬಿರುಗಾಳಿ ಇದಕ್ಕೆಲ್ಲ ಸಿಕ್ಕಿ ಅನಾರೋಗ್ಯದಿಂದ ಇವನು ಡೆತ್ ಆಗ್ತಾನೆ. ಆದರೆ ದ ಫಸ್ಟ್ ವರ್ಲ್ಡ್ ಸರ್ಕ್ಯೂಮ್ ಈ ಭೂಮಿ ದುಂಡಾಗಿದೆ ಅಥವಾ ಭೂಮಿಯನ್ನು ಪರ್ಯಟನೆ ಮಾಡಿದಂಥವನು ಯಾರು ಅಂದರೆ ಈ ಮೆಗಲಾನ್ ಅಂತಕ್ಕಂಥದ್ದು ಫರ್ಡಿನಾಂಡ್ ಮೆಗಲಾನ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಅದಾದಮೇಲೆ ತೃಪ್ತಿಪಡಿಸುವ ನೀತಿಯನ್ನು ಅನುಸರಿಸಿದ ವ್ಯಕ್ತಿ. ನೋಡಿ, ಇಲ್ಲಿ ನೆಪೋಲಿಯನ್ ಇದೆ, ಚರ್ಚಿಲ್ ಇದೆ, ರೂಸ್ವೆಲ್ಟ್ ಇದೆ, ಹಾಗೆ ಚಂಬರ್ಲಿಯಾನ್ ಅಂತಕ್ಕಂಥವನಿದೆ. ನಿಮಗೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಇದೆ, UNO ಫಾದರ್ ಅಂತ ಕರಿತೀವಿ. ಚರ್ಚಿಲ್ ಇದೆ, UK ಪ್ರೈಮ್ ಮಿನಿಸ್ಟರ್ ಅಂತ ಗೊತ್ತಿದೆ. ನೆಪೋಲಿಯನ್ ಬೋನಪಾರ್ಟಿ ಫ್ರಾನ್ಸ್ ರೆವಲ್ಯೂಷನ್ ಅಂತ ಗೊತ್ತಿದೆ. ಹಾಗೆ ಈ ವ್ಯಕ್ತಿ ಏನಿದ್ದಾನೆ ಈ ಒಂದು UK ಯುನೈಟೆಡ್ ಕಿಂಗ್ಡಮ್ನ
ವ್ಯಕ್ತಿಯಾದಂಥ ಚಂಬಲ್ ಲಿಯಾನ್ ಅಂತಕ್ಕಂಥವನು ತೃಪ್ತಿಪಡಿಸುವ ನೀತಿ. ಈ ಒಂದು ಪಾಲಿಸಿಯನ್ನು ತಂದಂಥವನು ಯಾರು ಅಂದರೆ ಚಂಬಲ್ ಲಿಯಾನ್ ಅಂತ. ಯಾರು? ಚಂಬಲ್ ಲಿಯಾನ್. ಹಾಗಾಗಿ ನೀವು ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಟೀಚರ್ ಪೋಸ್ಟ್ HSTR GPSTR ಮತ್ತು PSTRಲಿ ಕಡಿಮೆ ಬರುತ್ತೆ ಹಿಸ್ಟ್ರಿ ಪ್ರಮಾಣ. GPSTR HSTRಲ್ಲೂ ಸಹ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ವಿಟೋ ಪವರ್. ಈಗ ತಾನೇ ನಿಮಗೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳ ಬಗ್ಗೆನೂ TET ಕ್ವಶನ್ಸ್ ಬಂದಿದೆ. ಈ ವಿಟೋ ಪವರ್ ಅಂದರೆ ನಿಮಗೆ ಗೊತ್ತಿದೆ. ವಿಟೋ ಪವರಲ್ಲಿ ಫಸ್ಟು USA ಇದೆ, ನೆಕ್ಸ್ಟು UK ಇದೆ, ನೆಕ್ಸ್ಟ್ ನಿಮಗೆ ಈ ಫ್ರಾನ್ಸ್ ಇದೆ, ನೆಕ್ಸ್ಟ್ ನಿಮಗೆ ಈ ಒಂದು ರಷ್ಯಾ ಇದೆ, ನೆಕ್ಸ್ಟ್ ನಿಮಗೆ ಇರ್ತಕ್ಕಂಥದ್ದು ಚೀನಾ. ನೋಡಿ, ಈ 4 ದೇಶಗಳು ಭಾರತ ಕಾಯಂ ಸದಸ್ಯತ್ವ ರಾಷ್ಟ್ರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಆದರೆ ಚೀನಾ ಏನು ಮಾಡ್ತಾ ಇದೆ? ಒಪ್ಪಿಗೆ ನೀಡ್ತಾ ಇಲ್ಲ. ಹಾಗಾಗಿ ಇದೊಂದು ತಟಸ್ಥ ನೀತಿ, ಒಪ್ಪಿ ಸೂಚಿಸುವ ಲಕ್ಷಣ ಅಥವಾ ಒಪ್ಪಂದ ಲಕ್ಷಣ, ಭಿನ್ನತೆಯ ಲಕ್ಷಣ. ನೋಡಿ, ಒಪ್ಪಿಗೆ ಸೂಚಿಸಲೇಬೇಕಂತಿಲ್ಲ, ಭಿನ್ನತೆ, ಅವರು ಡಿಫ್ರೆಂಟ್, ಅವ್ರದ್ದೇ ಆದಂಥ ಕ್ಯಾರೆಕ್ಟ್ರಲ್ಲಿ ಇದನ್ನೇನು ಮಾಡ್ಬೋದು? ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಹಾಗಾಗಿ ವಿಟೋ ಪವರ್ ಅಂತಕ್ಕಂಥದ್ದೇನಿದೆ, ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಯಾವುದು? ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನು ಕರಿತೀರಾ, ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಈ ವಿಟೋ ಪವರ್. ಹಾಗಾಗಿ ಈ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಿನ್ನತೆಯ ಲಕ್ಷಣಗಳು. ಎಸ್ ಫ್ರೆಂಡ್ಸ್, ಅದಾದಮೇಲೆ ಕೆಳಗಿನ ಸರಿಯಾದ ಯಾವ ಘಟನೆಗಳನ್ನು ಅನುಕ್ರಮವಾಗಿ ಜೋಡಿಸಿ. ನೋಡಿ, ಟರ್ಕ್ ದೇಶ ಮೊದಲ ವಿಶ್ವ ಸಮರದಲ್ಲಿ 1919ರಲ್ಲಿ ಈ ಟರ್ಕ್ ದೇಶ ಏನಾಗುತ್ತೆ? ಬ್ರಿಟನ್ ವಿರುದ್ಧ ಸೋತು ಟರ್ಕ್ನಲ್ಲಿದ್ದಂಥ ದೊರೆಯ ಒಂದು ಏನು ಬಿರುದನ್ನು, ಖಿಲಾಫತ್ತನ್ನು ಬಿರುದನ್ನು ಏನು ಮಾಡ್ತಾರೆ? ಇಂಗ್ಲೆಂಡ್ನವರು ಅವಮಾನ ಮಾಡಿ ತೆಗೆದುಹಾಕ್ತಾರೆ. ಆವಾಗ ಭಾರತೀಯ ಮುಸಲ್ಮಾನರು ಏನು ಮಾಡ್ತಾರೆ? ಈ ಖಿಲಾಫತ್ ಮೂಮೆಂಟ್ಸನ್ನು ಸ್ಟಾರ್ಟ್ ಮಾಡಿ 1923ರವರೆಗೂ ನಡೆಸ್ತಾರೆ. ನೋಡಿ, ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶ ನೀಡಿದಂಥದ್ದು 1909ರ ಒಂದು ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥ ಬಹಿಷ್ಕಾರ 1927ರಲ್ಲಿ ಸೈಮನ್ ಕಮಿಷನ್ ಬರುತ್ತೆ. 1929ರಲ್ಲಿ 28ರಲ್ಲಿ ಇದನ್ನು ವಿರೋಧ ಮಾಡ್ತಾರೆ. ಹಾಗಾಗಿ ನಾವು ಈ 3 ಘಟನೆಗಳನ್ನು ನೋಡಿದಾಗ ಫಸ್ಟ್ ಯಾವುದು ಅಂದರೆ ಸೆಕೆಂಡ್ ಒನ್. ನೋಡಿ, 2 ಇಲ್ಲೂ ಇದೆ, 2 ಇಲ್ಲೂ ಇದೆ. ಸೈಮನ್ ಲಾಸ್ಟ್ ಆಗಿದ್ದರಿಂದ ಸೆಕೆಂಡ್ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ಸೆಕೆಂಡ್ ಆಪ್ಷನ್ಸ್ ಏನಿದೆ, ಬಿ ಆಪ್ಷನ್ಸ್ ಏನಿದೆ, ಇದು ಸರಿಯಾದ ಉತ್ತರ. ನೋಡಿ, ಈ ರೀತಿಯಾದಂಥ ಘಟನೆಗಳು ಅಥವಾ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಸಂಗಮ್ ಎಂದರೆ TET ನಮಗೆ ಮೊನ್ನೆ ಕೇಳಿದರು. ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಅಂತಕ್ಕಂಥದ್ದನ್ನು ಯಾವ ಸಾಮ್ರಾಜ್ಯಗಳು ಸಂಗಮ್ ಅಂತಕ್ಕಂತಹ ಒಂದು ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದರು ಅಂತ. ಸಂಗಮ್ ಅಂದರೆ ನಮಗೆ ಈ ದಕ್ಷಿಣ ಭಾರತದಲ್ಲಿ, ಅದು ತಮಿಳುನಾಡಿನ ಭಾಗದಲ್ಲಿ, ಎಲ್ಲಿ? ಈ ತಮಿಳುನಾಡಿನ ಭಾಗದಲ್ಲಿ ಈ ಆಳ್ವರು ಅಥವಾ ಈ ಅಗಸ್ತ್ಯ ಮುನಿಗಳಿಂದ ಸ್ಟಾರ್ಟ್ ಆದಂಥದ್ದೇ ಈ ಸಂಗಮ್ ಸಾಹಿತ್ಯ. ನೋಡಿ, ಸಂಗಮ್ ಸಾಹಿತ್ಯ ಅಂದರೆ ನಿಮಗೆ ಇನ್ನೂ ವಿಚಾರವಾಗಿ ತಮಿಳು ಸಾಹಿತ್ಯ ಅಂತ ಗೊತ್ತಿರಬೇಕು. ಶಿಲಪ್ಪದಿಗಾರಂ ಇರ್ಬೋದು, ಮಣಿಮೇಕಲೆ ಇರ್ಬೋದು, ಇಳಂಗೋ ಅಡಿಗರವರ ಒಂದು ಕೃತಿಗಳಿರ್ಬೋದು, ಅಥವಾ ತಿರುಕ್ಕುರಳ್ ಅಂತಕ್ಕಂಥದ್ದು ಇರ್ಬೋದು. ಸಂಗಮ್ ಸಾಹಿತ್ಯ ಇದೊಂದು ದಾರ್ಶನಿಕರ ಹಾಗೂ ಕವಿಗಳ ಹಾಗೂ ಚಿಂತಕರ ಗುಂಪು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಸಂಗಮ್ ಸಾಹಿತ್ಯವನ್ನು ಪೋಷಿಸಿದಂತಹ ಮನೆತನಗಳು ಈ ಚೇರ ಇರ್ಬೋದು, ಹಾಗೆ ಈ ಚೋಳ ಇರ್ಬೋದು, ಹಾಗೆ ಈ ಪಾಂಡ್ಯ ಇರ್ಬೋದು. ಈ 3 ಮನೆತನಗಳೇನು ಮಾಡುತ್ತೆ? ಈ ಸಂಗಮ್ ಲಿಟ್ರೇಚರ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಅಂಶಗಳನ್ನು ಇಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಎಸ್, ಹಾಗಾದರೆ ಸಂಗಮ್ ಅಂದರೆ ಗೊತ್ತಾಯಿತು ನಮಗೆ ತಮಿಳು ಸಾಹಿತ್ಯ ಅಂತ. ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಎಂಬ ಅಭಿಪ್ರಾಯವನ್ನು ನೀಡಿದವರು. ನೋಡಿ, ಜೇಮ್ಸ್ ಪ್ರಿನ್ಸೆಪ್ ಇದೆ, ಜೇಮ್ಸ್ ಮಿಲ್ ಇದೆ, ಮ್ಯಾಕ್ಸ್ ಮುಲ್ಲರ್ ಇದೆ, ಮಾರ್ಟಿನ್ ವಿಹಿಲಾರ್ ಇದೆ. ಮಾರ್ಟಿನ್ ವಿಹಿಲಾರ್ ಬರೋದು ನಿಮಗೆ ಸಿಂಧು ಸಿವಿಲೈಜೇಷನಲ್ಲಿ. ಎಲ್ಲಿ? ಈ ಸಿಂಧು ಸಿವಿಲೈಜೇಷನಲ್ಲಿ ಬರ್ತಾರೆ.
ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಗೊತ್ತಿದೆ. ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು ಆರ್ಯರು ಮಧ್ಯ ಏಷ್ಯಾದಿಂದ ಬಂದಂಥವ್ರು. ಆರ್ಯರಿಂದ ಬಂದವರು, ಸೆಂಟ್ರಲ್ ಏಷ್ಯಾ ಮಧ್ಯ ಏಷ್ಯಾದಿಂದ ಬಂದವರು ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಗಾದರೆ ಮ್ಯಾಕ್ಸ್ ಮುಲ್ಲರಿಗೆ ಸಂಬಂಧಿಸಿದಂಥ ಇತರೆ ಘಟನೆಗಳನ್ನು ನಾವು ನೋಡೋದಾದರೆ, ಇವರು ಜರ್ಮನಿಯವರು ಅಂತಕ್ಕಂಥ, ಜರ್ಮನಿಯ ಭಾಷಾ ತಜ್ಞ. ಅಂದರೆ ಮ್ಯಾಕ್ಸ್ ಮುಲ್ಲರ್ ಅತ್ಯಂತ ಪ್ರಾಚೀನ ವೇದ ಋಗ್ವೇದ ಅಂತ ಹೇಳಿದಂಥವ್ರು. ಈ ಸ್ಯಾನ್ಸ್ಕ್ರಿಟ್ ಒನ್ ಆಫ್ ದ ಮದರ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂತ ಹೇಳಿದವರು. ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಅಂತ ಹೇಳಿದವರು ಮ್ಯಾಕ್ಸ್ ಮುಲ್ಲರ್.